ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ನೋಟಿಫಿಕೇಷನ್ ಆಗಿದೆ, ನೀವು ಅಪ್ಲೈ ಮಾಡಿ ಜಾಬ್ ತೊಗೊಳ್ತೀರಾ ಯಾವುದೋ ಒಂದು ಪ್ಲೇಸಿಗೆ, ಅಂದರೆ ನಿಮಗೆ ಲಾಸ್ಟ್ ಆಪ್ಷನ್ನಲ್ಲಿ ಯಾವುದೋ ಒಂದು ಪ್ಲೇಸ್ ಕೊಟ್ಟಿರ್ತೀರ, ಆ ಪ್ಲೇಸಿಗೆ ನೀವು ಸೆಲೆಕ್ಟ್ ಆಗಿರ್ತೀರ. ಅದಾದಮೇಲೆ ನೀವು ನಿಮ್ಮ ಪ್ಲೇಸ್ ಕಡೆಗೆ ಟ್ರಾನ್ಸ್ಫರ್ ತೊಗೊಳ್ಬೇಕು. ಯಾವ ರೀತಿಯಾಗಿ ಟ್ರಾನ್ಸ್ಫರ್ ತೊಗೊಳ್ಬೇಕು, ಹಾಗೆಯೇ ಎಷ್ಟು ದಿನ ಆದಮೇಲೆ ಟ್ರಾನ್ಸ್ಫರ್ ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ನಿಮಗೆ ಟ್ರಾನ್ಸ್ಫರ್ ಸಿಗಬೇಕು ಅಂತಂದರೆ ಜಸ್ಟ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಬೇಕಾಗತ್ತೆ. 2 ಇಯರ್ಸ್ವರೆಗೂ ನೀವು ವರ್ಕ್ ಮಾಡಿಬಿಟ್ಟು ಆಮೇಲೆ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡ್ಬೋದು. ಟ್ರಾನ್ಸ್ಫರ್ನ ಯಾವುದೇ ಹೊಸ ನೋಟಿಫಿಕೇಷನಲ್ಲಿ ಜಾನ್ವರಿಯಲ್ಲಿ ಆದಂತಹ ನೋಟಿಫಿಕೇಷನ್, ಹಾಗೆ ಜುಲೈನಲ್ಲಿ ಆಗಿರೋಂಥ ನೋಟಿಫಿಕೇಷನ್, ಯಾವುದೇ ನೋಟಿಫಿಕೇಷನ್ ಆಗಬಹುದು. ಒಂದು ನೋಟಿಫಿಕೇಷನ್ ಕಾಲ್ಔಟ್ ಆಗೋದಕ್ಕಿಂತ ಮುಂಚೆ ಫಸ್ಟಿಗೆ ಟ್ರಾನ್ಸ್ಫರ್ಗೆ ಕಾಲ್ ಮಾಡ್ತಾರೆ GDSನಲ್ಲಿ. ಓಕೆನಾ. ಸೊ ಹೊಸ್ದಾದಂತಹ ನೋಟಿಫಿಕೇಷನ್ ಬರ್ತಾ ಇದೆ ಅಂತಂದರೆ ಅವರು ವೇಕೆನ್ಸೀಸ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಟ್ರಾನ್ಸ್ಫರ್ಗೂ ಕೂಡ ಕಾಲ್ ಮಾಡಿ ಬೇರೆ ಪ್ಲೇಸಸ್ಗೆ ಟ್ರಾನ್ಸ್ಫರ್ ಆಗೋವಂಥವ್ರು ಇದ್ದರೆ, ಎಲಿಜಿಬಿಲಿಟಿ ಇದ್ದರೆ ಟ್ರಾನ್ಸ್ಫರ್ನ ಕೊಟ್ಬಿಟ್ಟು ಉಳಿದಂತಹ ವೇಕೆನ್ಸೀಸ್ನ ಕಲೆಕ್ಟ್ ಮಾಡ್ಕೊತಾರೆ. ಈ ರೀತಿಯಾಗಿ ಪ್ರೋಸೆಸ್ ನಡೆಯುವಂಥದ್ದು. ಸೊ ನೀವು 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಟ್ರಾನ್ಸ್ಫರ್ನ ತೊಗೊಳ್ಬೋದು. ಈ ರೀತಿಯಾಗಿ ಟ್ರಾನ್ಸ್ಫರ್ ನಿಮಗೆ ಸಿಗೋವಂಥದ್ದು. ಟ್ರಾನ್ಸ್ಫರ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಟ್ರಾನ್ಸ್ಫರ್ ಕೊಡ್ತಾರೆ, ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವು ಒಂದು ಸ್ವಲ್ಪ ಪರವಾಗಿಲ್ಲ, ನಾನು ದೂರ ಹೋಗಿ ವರ್ಕ್ ಮಾಡ್ತೀನಿ ಅನ್ನೋವಂಥವ್ರು ಏನಾದರೂ ಇದ್ದರೆ ಬೇಕಿದ್ದರೆ ದೂರ ಇರೋವಂತಹ ಪ್ಲೇಸಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಆಮೇಲೆ ಟ್ರಾನ್ಸ್ಫರ್ ತೊಗೊಂಡು ನಿಮಗೆ ಹತ್ರ ಇರೋವಂತಹ ಪ್ಲೇಸಲ್ಲಿ ಬಂದು ವರ್ಕ್ ಮಾಡಬಹುದು. ಓಕೆನಾ. ಸೊ ಪ್ರತಿ ವರ್ಷ 2-3 ಬಾರಿ ಟ್ರಾನ್ಸ್ಫರ್ಗೂ ಕೂಡ ಕಾಲ್ ಆಗುತ್ತೆ. ಟ್ರಾನ್ಸ್ಫರ್ನ ತೊಗೊಳ್ಬೋದು. ಸೊ ಇದರಲ್ಲಿ ನಿಮಗೆ ಟ್ರಾನ್ಸ್ಫರ್ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಮತ್ತೆ ಡೌಟ್ಸ್ ಇದ್ದರೆ GDS ರಿಲೇಟೆಡ್ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಈ ರೀತಿಯಾಗಿ ಕ್ಲಾರಿಟಿ ಕೊಟ್ಟು ವಿಡಿಯೋನ ಮಾಡೋ ಹಾಗಿದ್ರೆ ವಿಡಿಯೋನ ಕೂಡ ಮಾಡ್ತೀನಿ. ಸೊ ಈ ರೀತಿಯಾಗಿ ನಿಮ್ಮ ಟ್ರಾನ್ಸ್ಫರ್ ನಡೆಯುವಂಥದ್ದು. ಹಾಗೆಯೇ ನಿಮಗೆ GDS ಮೇಲೆ ಪ್ರಮೋಷನ್ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದು ಕೂಡ ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತ ಅಂದರೆ ಚಾನಲ್ನ ಚೆಕ್ ಮಾಡಿ. ಪ್ರಮೋಷನ್ ಪ್ರೋಸೆಸ್ ಬಗ್ಗೆಯೂ ಕೂಡ ನಿಮಗೆ ವಿಡಿಯೋ ಸಿಗುತ್ತೆ. ವಿಡಿಯೋ ಇಷ್ಟ